2026 ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 2 ಪ್ರಥಮ ಭಾಷೆಯ ಕನ್ನಡ ಕೀ ಆನ್ಸರ್ಸ್. ಕನ್ನಡ ವರ್ಣಮಾಲೆಯಲ್ಲಿರುವ ಹ್ರಸ್ವ ಸ್ವರಗಳ ಸಂಖ್ಯೆ. ಸನ್ಮಾನ. ಒಂದನೇ ಪ್ರಶ್ನೆಗೆ ಉತ್ತರ 6 ಹ್ರಸ್ವ ಸ್ವರಗಳು. ಸನ್ಮಾನ ಪದದಲ್ಲಿರುವ ಸಂಧಿ ಅನುನಾಸಿಕ. ಒಂದು ಅಭಿಪ್ರಾಯದ ವಿವರಣೆಯ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ ವಿವರಣ. ಭೂತಕಾಲ ಸೂಚಕ ಪ್ರತ್ಯಯವಿದು ದ. ಪ್ರಥಮ ವಿಭಕ್ತಿ ಕಾರಕಾರ್ಥ ಕರ್ತಾರ್ಥ. ಅಂಗೈ ಪದವು ಅಂಶಿ ಸಮಾಸಕ್ಕೆ ಉದಾಹರಣೆ. ದೃಷ್ಟಿ ದಿಟ್ಟಿ ಅರ್ಕ ಅಕ್ಕ. ವ್ಯಾಪಾರಿ ಅನ್ವರ್ಥನಾಮ. ಧರ್ಮರಾಯ ಅಂಕಿತನಾಮ. ಸಕ್ಕಾರಿ ಸಕ್ಕರೆ ಈಸವಾಸ ವಿಶ್ವಾಸ. ಚೆಲುವಿಕೆ ತದ್ಧಿತಾಂತ ಭಾವನಾಮ. ಹಂಚಿಕೆ ಕೃದಂತ ಭಾವನಾಮ. ಮುಂದಕ್ಕೆ 1 ಅಂಕದ ಪ್ರಶ್ನೆಗಳು. ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ನಯಸೇನ. ಹಸಿದು ಮಲಗಿದ ಹುಲಿ ಏನೆಂದು ಯೋಚಿಸಿತು. ವಿಧಿಯ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು. ಲಂಡನ್ನಿಗೆ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು. ವುಲ್ವರ್ತ್. ಸೂರ್ಯಮಿತ್ರನು ತನಗೆ ಕಾಶಿಯೆಂಬ ತಂಗಿಯಿಂದಲೇ ಎಂದು ಹೇಳಲು ಕಾರಣವೇನು. ಇದು 1 ಅಂಕದ ಪ್ರಶ್ನೆಗಳು. ಇನ್ನು 3-4 ಅಂಕದ ಪ್ರಶ್ನೆಗಳನ್ನು ನೋಡೋಣ. 18, 19ನೇ ಪ್ರಶ್ನೆ. ನೆಕ್ಸ್ಟ್ 20ನೇ ಪ್ರಶ್ನೆಗೆ ಉತ್ತರ. 21. ಕವಿ ಪರಿಚಯ. ಛಂದಸ್ಸು. ಅಲಂಕಾರ. ಅದೇ ರೀತಿ ಗಾದೆ ಮಾತು. ಕಟ್ಟುವುದು ಕಠಿಣ, ಕೆಡಿಸುವುದು ಸುಲಭ. ನೆಕ್ಸ್ಟ್ ನೋಡ್ರಿ, ಇದು ಪತ್ರ. ವಿಜ್ಞಾನ ವಸ್ತು ಸಂಗ್ರಹಾಲಯದ ವೀಕ್ಷಣೆಗೆ ಅವಕಾಶ ಕೋರಿ ಎಂದು ಮನವಿ. ಮೇಲ್ಕಂಡ ವಿಷಯಕ್ಕೆ ನಮ್ಮ ಶಾಲೆಯಲ್ಲಿ 8, 9 ಮತ್ತು 10ನೇ ತರಗತಿಯ ಸುಮಾರು 90 ವಿದ್ಯಾರ್ಥಿಗಳು 29/1/2026 ಮಂಗಳೂರಿನ ಕಡೆಗೆ ಪ್ರವಾಸ ಹೊರಟಿದ್ದು, ಈ ವೇಳೆಯಲ್ಲಿ ನಾವು ತಮ್ಮ ಪಿಲಿಕೋಳ ವಿಜ್ಞಾನ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಲು ಬಯಸುತ್ತಿದ್ದು, ಬೆಳಿಗ್ಗೆ ಸಮಯ 10ಕ್ಕೆ ಸರಿಯಾಗಿ ನಾವು ಅಲ್ಲಿರುತ್ತೇವೆ. ಈ ವೇಳೆಯಲ್ಲಿ ತಾವು ನಿಮ್ಮ ವಸ್ತು ಸಂಗ್ರಹಾಲಯದ ವೀಕ್ಷಣೆಗೆ ಅವಕಾಶ ಮಾಡಿಕೊಡಬೇಕು. ಹೊರ ವಿಳಾಸವನ್ನು ಕೊಟ್ಟಿದ್ದಾರೆ ನೋಡಿಲಿ. ಇನ್ನು ತ್ಯಾಜ್ಯ ವಸ್ತು ನಿರ್ವಹಣೆ ಪ್ರಬಂಧ. ಶಾಲೆಯಲ್ಲಿ ವಿವಿಧ ಸಂಘಟನೆಗಳ ಚಟುವಟಿಕೆಗಳು. ಇದಿಷ್ಟು SSLC ಪ್ರಥಮ ಭಾಷೆ ಪೂರ್ವಸಿದ್ಧತಾ ಪರೀಕ್ಷೆ 2ರ ಕೀ ಆನ್ಸರ್ಸ್.